ಈ ತುಲಾ ರಾಶಿಯವರಿಗೆ ಈ ಜುಲೈ ಮಾಸದಲ್ಲಿ ಬಹಳಷ್ಟು ಜನ ಹಿಂದೆ ಎಲ್ಲ ಜ್ಯೋತಿಷ್ಯರು ಹೇಳ್ಬಿಟ್ರು ಸೆಲ್ಫ್ ಮೀಡಿಯಾದಲ್ಲಿ, ನಿಮಗೆ ಗಜ ಕೇಸರಿ ಯೋಗ, ಯಾವ ಗಜನೂ ಇಲ್ಲ ಕೇಸರಿನೂ ಇಲ್ಲ. ಬಹಳಷ್ಟು ಜನ ಪಾಪ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಇನ್ನೇನು ನಮ್ದೆಲ್ಲ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡ್ರು, ಏನು ಕೂಡ ಬರಲಿಲ್ಲ. ಆದರೆ ಜಾತಕದಲ್ಲಿ ಗುರು ಉಚ್ಚನಾಗಿರ್ತಕ್ಕಂಥವರಿದ್ದರೆ ಅಥವಾ ಶುಕ್ರ ರಾಶಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಉಚ್ಚ ಕ್ಷೇತ್ರದಲ್ಲಿ ಇದ್ದರೆ ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗಿದೆ ನಿಜ. ಆದರೆ ಎಲ್ಲರಿಗೂ ಕೂಡ ಆಗಲಿಲ್ಲ. ನೀವು ಸೆಲ್ಫ್ ಮೀಡಿಯಾ ಮೊಬೈಲ್ ಓಪನ್ ಮಾಡಿದ ತಕ್ಷಣ, ಫೇಸ್ಬುಕ್ಕೋ ಯೂಟ್ಯೂಬೋ ಯಾವುದೋ ಒಂದು ಓಪನ್ ಮಾಡಿದ ತಕ್ಷಣ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿಬಿಟ್ರು, ಗಜಕೇಸರಿ ಯೋಗ, ಗಜಕೇಸರಿ ಯೋಗ, ಗಜಕೇಸರಿ ಯೋಗ. ಪಾಪ ಈ ತುಲಾ ರಾಶಿಯವ್ರು ಮಾಡ್ತಕ್ಕಂಥ ಕೆಲಸನೇ ಬಿಟ್ಬಿಟ್ಟು ಗಜಕೇಸರಿ ಯೋಗಕ್ಕೆ ಕಾಯ್ಕೊಂಡು ಕೂತಿದ್ರು. ಇವಾಗ ಮಳೆ ಆಡ್ತಾ ಇದೆಯಲ್ಲ, ಆ ರೀತಿ ಆಗೋಯ್ತು ಪರಿಸ್ಥಿತಿ. ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ನಿಮಗೆ ಶುಕ್ರ ಅಧಿಪತಿ, ನಿಮಗೆ ಮುಖ್ಯವಾಗಿ ಇಲ್ಲೇನಾಗತ್ತೆ ಅಂತ ಅಂದರೆ ಗುರು ದಶಮ ಸ್ಥಾನದಲ್ಲಿ ಇದ್ದಾನೆ, 6ನೇ ಮನೆಯಲ್ಲಿ ಶನಿ ಇದ್ದಾನೆ. ಕೆಲಸ ಕಾರ್ಯಗಳನ್ನು ಈಗ ಪ್ರಾರಂಭವನ್ನು ಮಾಡ್ತೀರಾ, ಹೊಸ ವ್ಯಾಪಾರಗಳನ್ನು ಶುರು ಮಾಡ್ತಕ್ಕಂಥದ್ದು ಅಥವಾ ಕೂತಲ್ಲೇ ಸಂಪಾದನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಇಂಥ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಕೊಟ್ಟಿರ್ತಕ್ಕಂಥ ಸಾಲ ಮರುಪಾವತಿ ಮಾಡ್ತಕ್ಕಂಥದ್ದು, ಎಷ್ಟೋ ದಿನಗಳಿಂದ ಬ್ಯಾಂಕ್ ಲೋನಿಗೆ ಅಪ್ಲೈ ಮಾಡ್ಕೊಂಡಿದ್ರಿ, ಬ್ಯಾಂಕ್ ಲೋನ್ ಆಗಿರಲಿಲ್ಲ, ಈಗ ಆಗ್ತಕ್ಕಂಥ ಸಾಧ್ಯತೆ. ಕಾಗದ ಪತ್ರಗಳನ್ನೆಲ್ಲವನ್ನು ಕೂಡ ಸರಿ ಮಾಡಿಕೊಳ್ತಕ್ಕಂಥ ಸಾಧ್ಯತೆ. ಹೊಸ ಕಾರ್ಯವನ್ನು ಆರಂಭವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಕುಟುಂಬದಲ್ಲಿ ಅನ್ಯೋನ್ಯತೆ ನೋಡಿ, ಅನ್ಯೋನ್ಯತೆ ಭಾಗ್ಯ ಅಂತಕ್ಕಂಥದ್ದು ಇದೆಯಲ್ಲ, ಈ ಅನ್ಯೋನ್ಯತೆ ಅಂತಕ್ಕಂಥದ್ದು ಇರಬೇಕಂತೆ. ಕೋಟಿ ಸಂಪಾದನೆ ಮಾಡ್ಕೊಂಬಂದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಮುಖಾನೇ ಕೊಟ್ಟು ಮಾತಾಡಲಿಲ್ಲ ಅಂದರೆ ಯಾರಿಗೆ ಬೇಕು ಕೋಟಿ? ಹೌದಲ್ವಾ? ಅನ್ಯೋನ್ಯತೆ ಅಂತಕ್ಕಂಥದ್ದು ಮುಖ್ಯ. ಆ ಅನ್ಯೋನ್ಯತೆ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿ ಆಗ್ತಾ ಇದೆ. ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಸತಿಪತಿಗಳ ಕೌಟುಂಬಿಕ ಅನ್ಯೋನ್ಯತೆ, ದಾಂಪತ್ಯ ಅನ್ಯೋನ್ಯತೆ, ಇದನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸವನ್ನು ಈ ಮಾಸದಲ್ಲಿ ಮಾಡ್ಕೋತೀರಾ. ತುಂಬ ಚೆನ್ನಾಗಿರುತ್ತೆ ದಾಂಪತ್ಯವೂ ಕೂಡ. ಸದುಪಯೋಗವನ್ನು ಪಡಿಸ್ಕೊಳ್ಳಿ, ವಿಮರ್ಶೆಯನ್ನು ಮಾಡಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಹೆಂಡತಿ ಮಕ್ಕಳ ಬಳಿ ಕೂತು, ನಾನು ಇದನ್ನು ಮಾಡ್ತಾ ಇದ್ದೀನಿ, ನಿಮ್ಮ ಅನಿಸಿಕೆ ಏನೋ, ಅಭಿಪ್ರಾಯ ಏನೋ, ಒಪ್ಪಿಗೆ ಕೇಳಬೇಡಿ. ಜಸ್ಟ್ ಅನಿಸಿಕೆ ಅಭಿಪ್ರಾಯವನ್ನು ಕೇಳಿದರೆ ಹೆಂಡತಿ ಮಕ್ಕಳು ಎಷ್ಟೋ ಸಂತೋಷ ಆಗುತ್ತೆ, ಹೌದಲ್ವಾ? ಇದರಲ್ಲಿ ನಿಮ್ಮಲ್ಲಿ ಏನಪ್ಪ ಅಂತ ಅಂದರೆ ಒಂದು ಲಕ್ಷ್ಮಣ ರೇಖೆ ರೀತಿ, ನೀವು ನಾನು ಹೇಳಿದ ಮೇಲೆ ಮುಗಿದೋಯ್ತು, ನಾನು ಹೇಳಿದ್ದನ್ನೇ ಮಾಡಬೇಕು, ನನ್ನ ಹೆಂಡತಿ ನಾನು ಹೇಳಿದಾಗೆ ಕೇಳಬೇಕು. ಅಥವಾ ತುಲಾರಾಶಿಯವರ ಹೆಣ್ಣು ಮಕ್ಕಳಾಗಿದ್ದರೆ ನನ್ನ ಗಂಡ ನಾನು ಹೇಳಿದಾಗೆ ಕೇಳಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಮನಕೊಂಡ್ರೆ ಮನಕೋಬೇಕು. ಈ ರೀತಿಯೆಲ್ಲ ಅಹಮ್ಮನ್ನು, ದೃಢ ನಿರ್ಧಾರಗಳನ್ನು ನೀವು ಮಾಡ್ಕೊಂಡ್ಬಿಟ್ರೆ ಮನಸ್ಸಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಎಲ್ಲ ಬರುತ್ತೆ. ಆ ಅನ್ಯೋನ್ಯತೆ ಅಂತಕ್ಕಂಥದ್ದು ಈ ಮಾಸದಲ್ಲಿ ಬರುತ್ತೆ. ಉಪಯೋಗವನ್ನು ಮಾಡಿಕೊಳ್ಳಿ. ಹೆಂಡತಿ ಆದವಳ ಗಂಡನ್ನು ಕೇಳಿ ವಿಮರ್ಶೆ ಮಾಡಿ, ಈ ಥರ ಇದೆ, ಇದನ್ನು ಏನು ಮಾಡೋಣ, ವಿಮರ್ಶೆ ಮಾಡಿಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಿ. ಇಲ್ಲಿ ಹೆಣ್ಣು ದೊಡ್ಡವರಲ್ಲ ಅಥವಾ ಸ್ತ್ರೀ ದೊಡ್ಡವಳಲ್ಲ, ಪುರುಷನೂ ಕೂಡ ದೊಡ್ಡವರಲ್ಲ. ಯಾವತ್ತು ಗೃಹಸ್ಥ ಆಶ್ರಮ ಜೀವನ ಅಂತಕ್ಕಂಥದ್ದು ಇರುತ್ತೋ, ಕುಟುಂಬದ ಜೀವನ, ಇಬ್ಬರಿಗೂ ಕೂಡ ಜವಾಬ್ದಾರಿ ಅಂತಕ್ಕಂಥದ್ದು ಇರುತ್ತೆ. ಕೌಟುಂಬಿಕ ಅನ್ಯೋನ್ಯತೆ, ಮನೆಯಲ್ಲಿ ಹಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹಿರಿಯರ ಶಾಪಕ್ಕೆ ಬಲಿಯಾಗಬೇಡಿ. ಎಷ್ಟೋ ಬಾರಿ ನೀವು ಹಿರಿಯರಿಗೆ ತೊಂದರೆಯನ್ನು ಕೊಟ್ಟಿದ್ದೀರಾ, ಜ್ಞಾಪಕ ಇಟ್ಕೊಳ್ಳಿ. ಅದರ ಕರ್ಮಗಳಿಗೆ ಅನುಸಾರವಾಗಿ ಬರ್ತಕ್ಕಂಥ ಶುಭ ಫಲಗಳು ಕೂಡ ಬರಲ್ಲ. ಅದಕ್ಕೆ ನಾವು ಹೇಳುವುದು ಭಗವದ್ಗೀತೆಯಲ್ಲಿ ಕಡೇ ಭಾಗದಲ್ಲಿ ನಾವು ಹೇಳ್ತೀವಿ, ಕರ್ಮಣ್ಯೇವ ಅಧಿಕಾರಸ್ಯ ಮಹಾಫಲೇಶ್ವದಾಶನಃ. ಅಂದರೆ ಗ್ರಾಮೀಣ ಭಾಷೆಯಲ್ಲಿ ಮಾಡಿದ್ದುನ್ನೋ ಮಹಾರಾಯ, ಹೌದಲ್ವಾ? ಹಾಗೆ ಹಿರಿಯರನ್ನು ಗೊಳುಕೋಬೇಡಿ. ಮಕ್ಕಳಿಗೆ ಒಳ್ಳೆಯ ವಿದ್ಯೆ, ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಎಲ್ಲವೂ ಕೂಡ ಚೆನ್ನಾಗಿ ಬರುತ್ತೆ ಈ ಒಂದು ಮಾಸದಲ್ಲಿ, ಜುಲೈ ಮಾಸದಲ್ಲಿ. ಆದರೆ ಎಚ್ಚರಿಕೆ ಇರಲಿ, ಅಕ್ಕಪಕ್ಕದವರ ಜೊತೆಯಲ್ಲಿ, ಬಂಧುಗಳಲ್ಲಿ ಅಥವಾ ಗೆಳೆಯರಲ್ಲಿ ಒಂದು ಕಲಹ ಅಂತಕ್ಕಂಥದ್ದು ನಡೆಯುತ್ತೆ, ಒಂದು ಘಟನೆ ಅಂತಕ್ಕಂಥದ್ದು ನಡೆಯುತ್ತೆ. ಮಾತಿಗೆ ಮಾತು ಬೆಳೆಸಿ ಅದನ್ನು ದೊಡ್ಡದನ್ನು ಮಾಡಬೇಡಿ. ಅದನ್ನು ಅಲ್ಲೇ ಶಾಂತಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಪಡಿ. ಅಕಸ್ಮಾತ್ ಯಾರಾದರೂ ಕಾಲು ಕೆರೆದು ಜಗಳಕ್ಕೆ ಬಂದರೆ, ಆಯ್ತಪ್ಪ ನೀನೇ ದೊಡ್ಡವನು, ನಿಂದೇ ಮುಂದೆ ಹೋಗಲಿ ಬಿಡಪ್ಪ ಅಂತ ಹೇಳಿ ಬಿಟ್ಬಿಡಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ಕೊಂಡು ಕಲಹಗಳನ್ನು ಮಾಡಿಕೊಂಡು ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳನ್ನು ಮಾಡಿ, ಅದೇನೋ ಹೇಳ್ತಾರೆ ಕನ್ನಡದಲ್ಲಿ ಗಾದೆ ಇದೆ, ಕುರುಡ ಕೂತ್ಕೊಂಡು ಏನೋ ಕೆರ್ಕೊಂಡಂತೆ,
ಆ ಥರ ಕೆರ್ಕೊಂಡು ಗಾಯ ಮಾಡ್ಕೋಬೇಡಿ. ಮುಂದೆ ದೊಡ್ಡದಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯಿಂದ ಈ ಮಾಸವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಸೂರ್ಯನಾರಾಯಣ ದೇವಾಲಯ ಎಲ್ಲಿದೆಯೋ ಅಲ್ಲಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಹೋಗಿ ಒಂದು ಬೊಗಸೆ ಗೋಧಿ ಜೊತೆಗೆ ಅವರೆಕಾಳು ಇದನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ, ಕೃಷ್ಣಾರ್ಪಣವನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಗುರುಗಳೇ, ಸೂರ್ಯನಾರಾಯಣನ ದೇವಸ್ಥಾನ ಎಲ್ಲಿದೆಯೋ ಗೊತ್ತಿಲ್ಲ. ಅಯ್ಯೋ, ನಿಮ್ಮ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ನವಗ್ರಹದಲ್ಲಿ ಮಧ್ಯದಲ್ಲಿ ಇರತಕ್ಕಂಥ ವಿಗ್ರಹವೇ ಸೂರ್ಯಗ್ರಹ. ಆ ಸೂರ್ಯಗ್ರಹಕ್ಕೆ ಗೋಧಿ ಮತ್ತು ಅವರೆಕಾಳು ಎರಡನ್ನೂ ಕೂಡ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಬನ್ನಿ. ಒಳಿತು ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ.